ಕವಿ ಅಲ್ಲಸಾನಿ ಪೆದ್ದನ, ನಂದಿ, ತಿಮ್ಮಣ್ಣ ಇವರೆಲ್ಲರನ್ನೂ ಒಳಗೊಂಡಂತೆ ಅಷ್ಟದಿಗ್ಗಜರು ಎಂದು ಕರೆಯಲ್ಪಡುತ್ತಿದ್ದ 8 ಪ್ರಸಿದ್ಧ ಕವಿಗಳ ಸಾಹಿತ್ಯಿಕ ಕೂಟವು ಅವನ ಭುವನ ವಿಜಯದಲ್ಲಿ ಇತ್ತು. ಕೃಷ್ಣದೇವರಾಯನು ಕೂಡ ಮಹಾನ್ ವಿದ್ವಾಂಸನಾಗಿದ್ದ. ಆತನ ತೆಲುಗು ಕೃತಿಯಾದ ಆಮುಕ್ತ ಮಾಲ್ಯದ ಆತನ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ. ಸಂಸ್ಕೃತ ನಾಟಕವಾದ ಜಾಂಬವತಿ ಕಲ್ಯಾಣಂ ಎಂಬುದನ್ನು ಶ್ರೀ ಕೃಷ್ಣದೇವರಾಯನೇ ಬರೆದ ಎಂದು ಹೇಳಲಾಗುತ್ತದೆ. ಕುಮಾರವ್ಯಾಸನ ಅಪೂರ್ಣವಾದ ಭಾರತವನ್ನು ಕನ್ನಡದಲ್ಲಿ ತಿಮ್ಮಣ್ಣ ಕವಿಯು ಪೂರ್ಣಗೊಳಿಸಿ ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ ಎಂಬ ಹೆಸರಿನಲ್ಲಿ ರಾಜನಿಗೆ ಸಲ್ಲಿಸಿದನು. ಅವಿಸ್ಮರಣೀಯ ವ್ಯಕ್ತಿಗಳಾದ ಪುರಂದರದಾಸರು, ಕನಕದಾಸರು ಹಾಗೂ ವ್ಯಾಸತೀರ್ಥರು ಇದೇ ಕಾಲಕ್ಕೆ ಸೇರಿದವರಾಗಿದ್ದಾರೆ. ನವರತ್ನ ಖಚಿತ ಸಿಂಹಾಸನ ದೀಪ, ನವರತ್ನ ಖಚಿತ ಸಿಂಹಾಸನ ದೀಪ, ಶ್ರೀಕೃಷ್ಣರಾಯ ಭೂಪ, ಶ್ರೀಕೃಷ್ಣರಾಯ ಭೂಪ.